ಪುನೀತ ನನ್ನಡಿಗರದು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲದು ಚೆನ್ನಾಗಿದ್ದೀರಾ ಅಂತ ಹೇಳಿ. ಟೈಮ್ ಒಂದು 7:45 ಆಗಿದೆ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಸೊ ಇನ್ನೇನಂದ್ರೆ ನೆಕ್ಸ್ಟ್ ಇವಾಗ ನಾಳೆ ಹಬ್ಬ, ಯುಗಾದಿ ಹಬ್ಬ ಇರೋದ್ರಿಂದ ಸಣ್ಣ ಪುಟ್ಟ ತಿನ್ಸ್ ತರೋದಿಕ್ಕು, ಹೂವ, ತರಕಾರಿ. ಸೊ ಅದನ್ನೆಲ್ಲ ತರಕ್ ಹೋಗ್ಬೇಕು. ಬಟ್ ಮಳೆ ಅಂತೂ ಬಿಡ್ತಾನೆ ಇಲ್ಲ, ಬರ್ಸ್ತಾನೆ ಇದೆ. 2 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆನೇ ಬರ್ತಾ ಇದೆ. ಬೇಸಿಗೆ ಬಟ್ ಆದ್ರೂ ಮಳೆ ಬರ್ತಾ ಇಲ್ಲ. ಸೊ ಇವಾಗ ಹೋಗಿ ಹೂವ, ತರಕಾರಿ ಅಂಡ್ ಕೆಲವೊಂದು ನಮ್ಮಮ್ಮ ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಗೊಂಡ್ ಬರ್ಬೇಕು. ಸೊ ಅದತ್ತೆಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಮಾಡ್ಬೇಡ ಅಷ್ಟೇ. ಇಲ್ಲ ಮಾಡ್ತೀನಿ. ಹಿಂಗೆ ಚೆನ್ನಾಗಿ ಕಾಣ್ತಿದ್ದೀವಿ ವಿತೌಟ್ ಫಿಲ್ಟರ್. ನೀನು ಹಿಂಗೆ ಚೆನ್ನಾಗಿ ಕಾಣ್ತಾರದೆ ನನಗೆ ಶಾಕ್ ಆಗ್ತಿದೆ. ನೀನು ಚೆನ್ನಾಗಿದ್ಯಾ? ಆಯ್ತು ಬಾ ಹೋಗೋಣ. ಏನು ಹಿಂಗೆ ಇಷ್ಟವಾದ ಏನಾದರೂ ಕೊಡಿಸ್ತೀನಿ ಬಾ. ಆಯ್ತಾ ಬಾರಿ ಬೇಬಿ, ಐಬ್ರೋ ಮಾಡಿಸ್ಕೊಬೇಕು. ಹಿಂಗೆ ಕಾಣ್ತಾನೆ ಹಂಗೆ ತರಕಾರಿ. ಪರವಾಗಿಲ್ಲ ಬರ. ಎಷ್ಟು ಚೆನ್ನಾಗಿ ವಿಡಿಯೋ ಆನ್ ಮಾಡಿದ್ದೀನಿ, ಜನನೇ ಚೇಂಜ್. ಬಾ ಆಯ್ತು ಬಾ. ಡಿಲೀಟ್ ಮಾಡೇ ಬರ್ತೀನಿ ನಾನು. ಆ? ನಿನ್ ವಿಡಿಯೋ ಡಿಲೀಟ್ ಮಾಡಿ. ಅದು ಮಾಡಲ್ಲ. ಇವಾಗ ಬರ್ತೀಯೋ ಬರಲ್ಲ? ನಿನ್ ವಿಡಿಯೋ ಡಿಲೀಟ್ ಮಾಡ್ರೆ ನಾನು ಬರ್ತೀನಿ. ಇವಾಗ ಬರ್ತೀಯೋ ಬರಲ್ಲ? ಡಿಲೀಟ್ ಮಾಡ್ರೆ ನಾನು ಬರ್ತೀನಿ. ಹಂಗಾರೆ ಇವಾಗ ಗೋಬಿ ಕೊಡ್ಸೋದಿಲ್ಲ? ಈ ಬಾರ ನಿಮ್ ಗೋಬಿಗಿಂತ ನಾನು ಮಾನ ಮರ್ಯಾದಿನಿ. ಯಾಕೆ ನನಗೆ ನಾನು ಚಾಲೆಂಜ್ ಮಾಡಿದ್ರೆ ಒಳ್ಸತಿ ಮುಗ್ಲೈ ಪಟ್ಟು ನೀನು ಚಾಲೆಂಜು. ಹೋಗಿ ಯಾಕಲ್ ಸುಮ್ಮನೆ. ಇವಾಗ ಬರ್ತೀಯೋ ಬರಲ್ಲ ಬೇಬಿ? ಸರಿಯಾ? ನಾನು ಒಬ್ಳೇ ಹೋಗ್ಬೇಕಾ? ಬಾರೆ ಪರವಾಗಿಲ್ಲ ಕೇಳಿ. ಬಸ್ ಬರ್ತೀನಿ ಆಯ್ತು. ಬಾ ಬಾ ಬೇಗ ಬಾ. ಇಲ್ಲ ಏನು ಕೈ ಪರಚಬೇಡ, ನೀನು ಉಗುರು ದಪ್ಪ ಇದೆ. ಬಾ ಆಯ್ತು. ಎತ್ತೀನಿ, ಆಫ್ ಮಾಡು. ಬಾ ಹೋಗೋಣ, ನಡಿ ಹೋಗೋಣ. ನಮ್ಮ ಜಗಳ ಯಾವಾಗಲೂ ಇದೇ ಥರ ಇರುತ್ತೆ. ಇಲ್ಲ ನಾನು ಅಂಗಡಿಗೆ ಹೋಗ್ಬೇಕಂದ್ರೆ ಅವಳು ಬರಲ್ಲ, ಇಲ್ಲ ಅವಳು ಅಂಗಡಿಗೆ ಹೋಗ್ಬೇಕಾದ್ರೆ ನಾನು ಬರಲ್ಲ. ಇದೇ ಥರ ನಾವಿಬ್ಬರು ಜಗಳ ಆಡ್ತಾ ಇರ್ತೀರಿ. ಬಟ್ ಅದು ಯಾವತ್ತೂ ಸೀರಿಯಸ್ ಆಗಿ ತೊಗೊಳಲ್ಲ. ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತೀರಿ. ಫೈನಲಿ ನಾವೆಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತೀರಿ. ಒಂದು ಅಂಗಡಿಗೆ ಹೋಗ್ಬೇಕು, ಇಲ್ಲ ಏನಾದ್ರು ತೊಗೊಂಡು ಬರಬೇಕು ಅಂದ್ರೂ ಒಟ್ಟಿಗೆ ಹೋಗ್ತೀರಿ. ಇನ್ನು ನನ್ನ ತಂಗಿನ ಕರ್ಕೊಂಡು ಫಸ್ಟು ಐಬ್ರೋ ಮಾಡಿಸೋಣ ಅಂತೇಳಿ ಪಾರ್ಲರ್ಗೆ ಬಂದೆ. ಫೇಸ್ ಅಂದರೆ ಐಬ್ರೋ ತುಂಬಾ ಬೆಳೆದಿತ್ತು. ಒಂದು 2 ಮಂತ್ಸ್ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಐಬ್ರೋ ಮಾಡಿಸ್ಕೊಳಕ್ಕೆ ಹೋದೆ. ಐಬ್ರೋ ಮಾಡಿಸ್ಕೊಂಡು ಈಚೆ ಬರೋಷ್ಟೊತ್ತಿಗೆ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಇನ್ನೇನು ತರಕಾರಿ ತೊಗೊಂಡು ಬರೋಷ್ಟೊತ್ತಿಗೆ ಫುಲ್ ಇನ್ನು ಮಳೆ ಜೋರೇ ಆಗಿತ್ತು. ಈ ಮಳೆನಲ್ಲೇ ಇವತ್ತು ಎಲ್ಲ ತೊಗೊಂಡು ಬಂದಿದ್ದಾಯಿತು. ಕಲ ಜಡ ಸಾಕ ಅಸ್ತಿತ್ರ ನಿಲ್ಸಾಕಲ್ಲ. ಸಾಕು ಜಡ ಪಾಯಂ ಪೈತಾ ಇದ್ರೆ ತಗೋ. ಅವತ್ತು ಮಳೆ ಹೇಗಿತ್ತು ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಡೋದು, ಒಂದು ಸ್ವಲ್ಪ ಹೊತ್ತಿಗೆ ಜೋರಾಗಿ ಬರೋದು, ಇದೇ ಥರನೇ ಇತ್ತು. ಸರಿ ಇದು ನಿಲ್ಲಲ್ಲ ಬಿಡು ಅಂತ ಹೇಳ್ಬಿಟ್ಟು ತರಕಾರಿ ಮತ್ತು ಹೂವು ತೊಗೊಳ್ಬೇಕಿತ್ತು, ಅದನ್ನು ತೊಗೊಂಬರಕ್ಕೆ ಹೋದೆ. ಅಂತ ಸೌತೆಕಾಯಿ ಇಲ್ಲ. ಇಲ್ಲ ಸೌತೆ ಇಲ್ಲ ಬರುತ್ತಾ ಬೆಳಿಗ್ಗೆಗೆ. ಇನ್ನು ತರಕಾರಿ ಹೂವು ಎಲ್ಲ ಮನೆಗೆ ತೊಗೊಂಡು ಬಂದಾದ್ಮೇಲೆ ಮಳೆ ಬರ್ತಾ ಇತ್ತಲ್ವ, ಗೋಬಿನೂ ಆರ್ಡ್ರ್ ಮಾಡಿದ್ರಿ. ಆ ಗೋಬಿನೂ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿರೋದನ್ನೆಲ್ಲ ಜೋಡಿಸ್ಬೇಕಿತ್ತು. ಅದು ಜೋಡಿಸಿ ಶೆಲ್ಫ್ ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು ಊಟ ಆದಮೇಲೆ. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನನಗೇನಂದರೆ ಊಟ ಮಾಡಿದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು, ಶೆಲ್ಫಿಂದ ಹಿಡ್ದು ಪಾತ್ರೆಯಿಂದ ಹಿಡ್ದು. ನೆಕ್ಸ್ಟ್ ಮಾರ್ನಿಂಗ್ ನನಗೇನು ಒಂಥರ ಮೆಸ್ಸಿ ಥರ ಇರ್ಕೊಡ್ದು. ಹಾಗಾಗಿ ಊಟ ಆಗಿದ ತಕ್ಷಣ ಶೆಲ್ಫು ಮತ್ತು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ವಾಕ್ ಮಾಡೋಣ ಅಂತೇಳಿ ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ವಾಕ್ ಮಾಡ್ತಾ ಇದ್ದೆ. ಸರಿ ಅಂತೇಳ್ಬಿಟ್ಟು ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇತ್ತು. ನನಗೆ ಮದುವೆ ಇಲ್ಲ ಯಾವುದಾದ್ರೂ ಫೆಸ್ಟಿವಲ್ಲು ಇಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಈ ಎವರ್ ಯೂತ್ ಫೇಸ್ ಪ್ಯಾಕು ನನ್ನ ಕಾಲೇಜ್ ಡೇಸಿಂದನೂ ನಾನು ಯೂಸ್ ಮಾಡ್ತಾಯಿನಿ. ಬೇಗನೆ ಗ್ಲೋ ಕೊಡುತ್ತೆ. ಇವತ್ತು ನೈಟ್ ಹಚ್ಕೊಂಡ್ರೆ ಮಾರ್ನಿಂಗ್ ಎಲ್ಲ ಸ್ವಲ್ಪ ಗ್ಲೋ ಥರ ಫೀಲ್ ಆಗುತ್ತೆ ನನಗೆ. ಸರಿ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕು ಅಷ್ಟೇ ಆರೆಂಜ್ ಪೀಲ್ ಸ್ಮೆಲ್ ಅಂತೂ ಚೆನ್ನಾಗಿರುತ್ತೆ. ನಮಗೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೂ ಅಷ್ಟೇ. ನನಗೆ ವಾರಕ್ಕೆ ಅಟ್ಲೀಸ್ಟ್ 1-2 ಟೈಮ್ಸ್ ಆದ್ರೂ ನನಗೆ ನಾನಂತ ಟೈಮ್ ಕೊಡ್ತೀನಿ, ಸೆಲ್ಫ್ ಕೇರ್ ಮಾಡ್ಕೊತೀನಿ. ಇಲ್ಲ ನನಗೇನು ಇಷ್ಟನೋ ನಾನು ಅದನ್ನು ಚೂಸ್ ಮಾಡ್ತೀನಿ. ಸೊ ನಮಗೆ ನಾವು ಎಷ್ಟು ಇಂಪಾರ್ಟೆಂಟ್ ಕೊಡ್ತಿರೋ ಅಷ್ಟೇ ಲೈಫ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಏನು ಯೂಸ್ ಇಲ್ಲ. ಬಟ್ ನಾವು ಯಾವ ಥರ ಇರ್ತೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅನಿಸುತ್ತೆ. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ನಾನು ಹೇಳಿದೆ ಅಷ್ಟೇ. ಸೊ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು ಇದು
ಬೇಗನೆ ಡ್ರೈ ಆಗುತ್ತೆ. ಆ್ಯಂಡ್ ಆ ಮಾಸ್ಕ್ ತೆಗ್ದಿದ ತಕ್ಷಣ ಎಷ್ಟು ಒಂಥರ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅದ್ರಲ್ಲಿ ಕಾಣಿಸುತ್ತೆ. ಸ್ವಲ್ಪ ಫೇಸು ಅಷ್ಟೇ ಇದು ಹಾಕಿದ್ಮೇಲೆ ನನಗೆ ಬ್ರೈಟ್ ಥರ ಅನಿಸುತ್ತೆ. ಇನ್ನು ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಫೇಸ್ ವಾಶ್ ಮಾಡಿದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಾದ್ಮೇಲೆ ನನ್ನ ತಂಗಿ ಹತ್ರನೂ ಅಷ್ಟೇ ಏನೋ ಒಂದು ಕಾನ್ವರ್ಸೇಷನ್ ಇತ್ತು. ಯಾರ ಬಗ್ಗೆನೋ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮಿಬ್ರಿಗೆ ಈ ಥರನೇ ಏನ್ದ್ರ ಬಗ್ಗೆ ಸಿಗುತ್ತೋ ಅದ್ರ ಬಗ್ಗೆ ಮಾತಾಡ್ಕೊಂಡು ನಕ್ಕೊಂಡು ಬಟ್ ಏನು ಟಾಪಿಕ್ ಮಾತಾಡಿರ್ತೀರಿ ಅಂತೇಳಿ ಒಂದು ಫ್ಯೂ ಮಿನಿಟ್ಸ್ ಆದಮೇಲೆ ನಮಗೆ ನೆನಪಿರಲ್ಲ. ಬಟ್ ಏನಾದರೂ ಒಂದು ಮಾತಾಡ್ಕೊಂಡು ನಗಿತಾ ಇರ್ತೀರಿ. ನನಗೆ ಯಾವ ಥರ ಅಂದರೆ ನಾನು ನನ್ನ ತಂಗಿ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಇರಬೇಕಾದ್ರೆ ನಗ್ನಗ್ತಾನೆ ಇರೋಕ್ಕಿಷ್ಟ. ಇಲ್ಲ ಯಾವುದೋ ಒಂದು ಟಾಪಿಕ್ನ ಮಾತಾಡಿಕೊಂಡು ಬೇಜಾರಾಗೋದು ಆ ಥರ ಎಲ್ಲ ಆಲ್ಮೋಸ್ಟ್ ಮಾಡಲ್ಲ. ಬಟ್ ಯಾವಾಗಾದರೂ ನನಗೂ ಆ ಥರ ಅನಿಸುತ್ತೆ. ಬೇಜಾರಾದಾಗ ನಾನು ಲೋ ಫೀಲ್ ಆಗ್ತೀನಿ, ಡೌನ್ ಆಗ್ತೀನಿ. ಆವಾಗ ನನ್ನ ತಂಗಿ ನಮ್ಮಮ್ಮ ಸ್ಟ್ರೆಂತ್ ಅಂತಲೇ ಹೇಳ್ಬೋದು, ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಫೇಸ್ ವಾಶ್ ಮಾಡಾದ್ಮೇಲೆ ನಮ್ಮಮ್ಮ ಹತ್ರ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋಣ ಅಂತೇಳಿ ಬಂದೆ. ನನಗೆ ತಲೆಗೆ ಎಣ್ಣೆ ಹಚ್ಬೇಕಂದ್ರೆ ಒಂದು ನಮ್ಮಮ್ಮ ಇಲ್ಲ ಒಂದು ನನ್ನ ತಂಗಿನೇ ಅಪ್ಲೈ ಮಾಡೋದು. ಅದೇನೋ ನನಗೆ ನಾನು ಅಪ್ಲೈ ಮಾಡಿಕೊಂಡ್ರೆ ಎಣ್ಣೆ ಹಚ್ಕೊಂಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಅಮ್ಮನೂ ಅಷ್ಟೇ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಮಸಾಜ್ ಎಲ್ಲ ಮಾಡ್ತಾರೆ. ನನಗೊಂಥರ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ನನ್ಗೆ ಯಾವಾಗಲೂ ಅಷ್ಟೇ ಎಣ್ಣೆ ಹಚ್ಬೇಕಂದ್ರೆ ಒಂದು ನನ್ನ ತಂಗಿ ಹತ್ರನೇ ಕೇಳ್ತಾ ಇರ್ತೀನಿ ಎಣ್ಣೆ ಹಚ್ಚು ಮಸಾಜ್ ಮಾಡು ಅಂತ. ಇಲ್ಲಾಂದರೆ ನಮ್ಮಮ್ಮ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಫಿಕ್ಸ್ ಆಗಿರ್ತಾರೆ ನನ್ನ ತಲೆಗೆ ಎಣ್ಣೆ ಹಚ್ಚೋದಕ್ಕೆ. ಇನ್ನು ನಮ್ಮಮ್ಮ ತಲೆಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಾದ್ಮೇಲೆ ಜಡೆ ಹಾಕ್ತಾ ಇದ್ರು. ನನಗೆ ನಮ್ಮಮ್ಮ ಜಡೆ ಹಾಕ್ಬೇಕಾದ್ರೆ ನನ್ನ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಯಾಕಂದರೆ ಟಿಲ್ SLC ವರೆಗೂ ನಮ್ಮಮ್ಮನೇ ಜಡೆ ಹಾಕಿರೋದು. ನನಗೆ 2 ಜಡೆ ಫುಲ್ ತಲೆ ತುಂಬ ಎಣ್ಣೆ ಇಟ್ಬಿಟ್ಟು 2 ಜಡೆ ಬೆಳಗ್ಗೆ ಹಾಕಿದ್ರೆ ನೆಕ್ಸ್ಟ್ ಬೆಳಗ್ಗೆನೆ ಆ ಜಡೆನ ಬಿಚ್ಬಿಟ್ಟು ತಿರ್ಗಾ ಬಾಚ್ತಾ ಇದ್ರು. ಅದೆಲ್ಲ ನೆನಪಾಗುತ್ತೆ ನನಗೆ. ಇನ್ನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಮೇಲೆ ನೇಲ್ ಪಾಲಿಶನ್ನು ಹಾಕ್ಕೊಳ್ತಾ ಇದ್ದೀನಿ ನಾಳೆ ಹಬ್ಬ ಅಂತೇಳಿ. ಯಾಕೋ ಮೆಹಂದಿನೂ ಅಷ್ಟೇ ಹಾಕ್ಸ್ಕೊಬೇಕು ಅಂತೇಳಿ ಅನ್ನಿಸ್ತು. ನನ್ನ ತಂಗಿ ಹತ್ರ ಒಂದು ಚಿಕ್ಕ ಡಿಸೈನ್ನ ಹಾಕ್ಸ್ಕೊಳ್ತಾ ಇದ್ದೀನಿ. ಒಂದು ಕೈಗೆ ರೈಟ್ ಕೈಗೆ ಚೆನ್ನಾಗಿ ಬಂದಿದೆ ಮೆಹಂದಿ. ಬಟ್ ಲೆಫ್ಟ್ ಕೈಗೆ ಮಾತಾಡಿಕೊಂಡು TV ನೋಡಿಕೊಂಡು ಆ ಮೆಹಂದಿ ಡಿಸೈನೇ ಇನ್ನೊಂದು ಥರ ಆಗಿಬಿಟ್ಟಿದೆ. ಒಟ್ಟು ನನ್ನ ತಂಗಿ ಮೆಹಂದಿ ಎಲ್ಲ ಹಾಕ್ಬಿಟ್ಟು ಅವತ್ತು ಡೇ ಕಂಪ್ಲೀಟ್ ಆಯಿತು. ಈ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.